ಮಾನವಾರ್ಥಮಾವಿರ್ಭೂತಂ ಮಾನಮೇಯಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು. ಪ್ರಾತಃ ಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಸದ್ಗುರು ಪುರಾಣರತ್ನ ಚನ್ನಬಸವ ಮಹಾಶಿವೈಗಳವರನ್ನು, ಸದ್ಗುರುದೇವರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವೈಗಳವರನ್ನು ಸ್ಮರಣೆ ಮಾಡಿಕೊಂಡು ಶಾಸ್ತ್ರಶ್ರವಣದಲ್ಲಿ ಸಮ್ಮಿಲಿತರಾಗಿರುವಂತಹ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಶರಣವು ಶರಣಾರ್ಥಿಗಳು. ಮಾನವನ ಅಂತಿಮ ಗುರಿ ಮೋಕ್ಷ ಸಂಪಾದನೆ. ಯಾವುದಾದರೂ ಒಂದು ವಸ್ತುವಿನ ಚಿಂತನೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ಆ ವಸ್ತುವಿನ ಕುರಿತಾಗಿ ಕೊನೆಗೆ ಫಲಶ್ರುತಿ ಏನು, ಫಲಶ್ರುತಿ ಅಂದರೆ ಲಾಭ ಏನು ಎನ್ನುವಂಥ ವಿಷಯ. ಆ ರೀತಿಯಲ್ಲಿ ನಿಮಗೆ ಅನಿಸಬಹುದು ಮೋಕ್ಷ, ಬ್ರಹ್ಮ, ಜನನ ಮರಣದಿಂದ ಬಿಡುಗಡೆ, ಇವೆಲ್ಲದರ ಉದ್ದೇಶ ಏನು? ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಬೇಕಾಗಿತ್ತಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಉದ್ದೇಶ ಇರಬೇಕಲ್ಲ. ಆ ರೀತಿಯಲ್ಲಿ ಇಲ್ಲಿ ಉದ್ದೇಶ ಇಟ್ಟುಕೊಂಡು ನಾವು ಸಾಧನೆಯನ್ನು ಮಾಡ್ತಾ ಇದ್ದೀವಿ. ಅನೇಕರು ಒಂದಿಷ್ಟು ಜಪತಪಾದಿಗಳನ್ನು ಮಾಡಿ ನಾನು ಹೇಳ್ತಕ್ಕಂತಹ ಮಾತುಗಳು ಸತ್ಯವಾಗಬೇಕು, ಅಥವಾ ನಾ ಕೊಡ್ತಕ್ಕಂತಹ ವಸ್ತುಗಳು ಅವುಗಳಿಂದ ಇವರಿಗೆ ಈ ರೀತಿಯಾಗಿರ್ತಕ್ಕಂತಹ ಫಲಭೋಗಗಳು ಸಿಗಬೇಕು, ಅಥವಾ ಇಲ್ಲೇ ಕೂತ್ಕೊಂಡು ಎಲ್ಲಿಯೋ ನಡೀತಕ್ಕಂತಹ ಘಟನಾವಳಿಗಳನ್ನು ಹೇಳಬೇಕು. ಇವೆಲ್ಲ ಉದ್ದೇಶಗಳು, ತಪಸ್ಸಿನ ಉದ್ದೇಶಗಳು. ಒಬ್ಬ ವಿದ್ಯಾರ್ಥಿ ಶಾಲೆಯನ್ನು ಕಲಿತಾನ ಅಂತಂದ್ರೆ ಉದ್ದೇಶ ಇಟ್ಕೊಂಡ ಶಾಲೆ ಕಲಿಬೇಕಲ್ಲ. SSLC ಮುಗಿದ ಕೂಡಲೇ ಕವಲು ದಾರಿಗಳು, ವಿದ್ಯಾರ್ಥಿಗೆ ಕವಲು ದಾರಿಗಳು ಅಂದರೆ ಅನೇಕ ದಾರಿಗಳು ಹೋಗ್ತವೆ. ಒಂದು ಕಲಾ ವಿಭಾಗಕ್ಕೆ ಹೋಗ್ಬೋದು, ಒಂದು ವಾಣಿಜ್ಯ ವಿಭಾಗಕ್ಕೆ ಹೋಗ್ಬೋದು, ಇನ್ನೊಂದು ವಿಜ್ಞಾನ ಕ್ಷೇತ್ರಕ್ಕೆ ಹೋಗ್ಬೋದು. ಈ ಮೂರು ಕ್ಷೇತ್ರಕ್ಕೆ ಹೋದ ನಂತರದಲ್ಲಿ, ವಿಜ್ಞಾನಕ್ಕೆ ಹೋದ ನಂತರದಲ್ಲಿ ನಾನೇನು ಇಂಜಿನಿಯರ್ ಆಗಬೇಕೋ ಡಾಕ್ಟರ್, ಆಯ್ಕೆ ಅವ್ರಿಗೆ ಬಿಟ್ಕೊಟ್ಟದ್ದು, ಅವರವರ ಇಚ್ಛೆ. ಇನ್ನು ಕಲಾ ವಿಭಾಗದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಭಾಗಗಳು, ವಾಣಿಜ್ಯ ವಿಭಾಗದಲ್ಲೂ ಹಾಗಿದೆ. ಈ ಹಿಂದೆ ಇರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಈಗಿಲ್ಲ. ಈ ಹಿಂದೆ ನೀವೆಲ್ಲ ಹಿರಿಯರು ಕಲಿ ಹೊತ್ತಿನೊಳಗೆ ಮುಲ್ಕಿ ಪರೀಕ್ಷೆ ಮುಗೀತು ಅಂದ್ರೆ ಮಾಸ್ತರ, ಈಗ ಏನು ಕಲಿತರೂ ಮಾಸ್ತರ ಆಗೋದು. ಅಡೆತಡೆಗಳು ಬಹಳ ಅದಾವ. ಏನು ಕಲಿತರೂ ಸಹಿತ ಈಗ ಮಾಸ್ತರ್ಕಿ ಕಲಿಬೇಕು ಅಂತಂದ್ರೆ ಅದಕ್ಕೂ CET, ಅದೆಲ್ಲ ಪಾಸ್ ಆದಮೇಲೆ TCHO, DED, BEd ಮುಗಿಸ್ಕೊಂಡ ನಂತರದಲ್ಲಿ TET ಅಂತ ಮಾಡಿದ್ರು. ಮತ್ತೆ ಅದರೊಳಗೆ ಪಾಸ್ ಆಗಬೇಕು. ಅದರೊಳಗೆ ಪಾಸ್ ಆದ ನಂತರ ಸರ್ಕಾರದವರು ಮತ್ತು ಶಿಕ್ಷಕರನ್ನು ಭರ್ತಿ ಮಾಡ್ಕೊಳಕ್ಕೆ ಹತ್ತಿದ್ರು ಅಂದರೆ ಮತ್ತೆ CET ಕಟ್ಟಬೇಕು. TET ಪಾಸ್ ಆದರೆ CET ಕಟ್ಟಕ್ಕೆ ಬರೋದು. TET ಪಾಸ್ ಆಗಲಿಕ್ಕಂತಂದ್ರೆ TTನೇ ಇಲ್ಲ, ಏನೂ ಇಲ್ಲ. ಅಲ್ಲಿ ಒಂದು ಉದ್ದೇಶದ, ನಾನು ಮಾಸ್ತರ ಆಗಬೇಕು, ನಾನು ಟೀಚರ್ ಆಗಬೇಕು, ಒಂದು ಉದ್ದೇಶ ಇಟ್ಟುಕೊಂಡು ಅಲ್ಲಿ ಹಾಗೆ
ಅಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಶಿಕ್ಷಣದಲ್ಲಿ. ಹಾಗೆ ಇಲ್ಲೂ ಕೂಡ ಅಧ್ಯಾತ್ಮದಲ್ಲಿ, ಯೋಗದಲ್ಲಿ ಉದ್ದೇಶದ ನಮಗೆ ಏನು ಉದ್ದೇಶ ಅಂದರೆ ಈ ಮನಸ್ಸನ್ನು ತ್ರಿವೇಣಿ ಸಂಗಮದಲ್ಲಿ ತೊಡಗಿಸಬೇಕು. ತ್ರಿವೇಣಿ ಸಂಗಮದಲ್ಲಿ ಇದು ಲಯ ಆಗಬೇಕು. ಯಾಕಂತಂದರೆ ಶರೀರ ಎಷ್ಟೇ ಯಾವುದೇ ಸಂಗಮದಲ್ಲಿ ಮುಳುಗಿದರೂ ಸಹಿತ ಹೊರಗಿನ ಈ ದೇಹ ಸ್ವಚ್ಛ ಆಗಬಹುದು, ಆದರೆ ಒಳಗಿರ್ತಕ್ಕಂತಹ ಅವ್ಯಕ್ತವಾಗಿರ್ತಕ್ಕಂತಹ, ವ್ಯಕ್ತವಾಗುವುದು ದೇಹ, ಅವ್ಯಕ್ತ ಇರುವುದು ಮನಸ್ಸು. ಆತ್ಮ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳಿವೆಲ್ಲವೂ ಕೂಡ ಅವ್ಯಕ್ತದ. ಅವ್ಯಕ್ತ ಅಂದರೆ ನಮಗೆ ಕಣ್ಣಿಗೆ ಕಾಣೋಲ್ಲ ಅಷ್ಟೇ. ವ್ಯಕ್ತ ಅಂದರೆ ತೋರೋದು. ಪ್ರತ್ಯಕ್ಷ ಅಂದರೆ ಸದ್ಯ ನಮ್ಮ ಎದುರಿಗೆ ಕಾಣೋದು. ಅಪ್ರತ್ಯಕ್ಷ ಕಾಣಲಾರ್ದ ನನಗೇನು ಕಂಡಿಲ್ಲಪ್ಪ, ಪ್ರತ್ಯಕ್ಷ ನಾನು ನೋಡೀನಿ ಅಂತೀನಿ, ಇರಬಹುದು, ಆದರೆ ನನಗೆ ಕಂಡಿಲ್ಲ, ಅವ ಅಪ್ರತ್ಯಕ್ಷ. ಹಾಗೆ ಇಲ್ಲಿ ಪ್ರತ್ಯಕ್ಷವಾಗಿರುವಂತಹದ್ದು ಒಂದು ಶರೀರ, ಅಪ್ರತ್ಯಕ್ಷವಾಗಿದೆ, ಅದು ನಮಗೆ ಕಾಣುವಲ್ಲಷ್ಟೇ. ಆದರೆ ಅದು ಇಲ್ಲದೇ ಕೆಲಸ ಯಾವುದೂ ಇಲ್ಲ. ಒಂದು ಕ್ಷಣವೂ ಅದರ ಕಾರ್ಯ ಇರದೇ ಇದ್ದರೆ ಇದ್ರದ್ದು ಏನೂ ಕೆಲಸ ಇಲ್ಲ ಶರೀರದಲ್ಲಿ, ಏನು ಇಲ್ಲ. ಅದಕ್ಕಾಗಿ ಆ ಅವ್ಯಕ್ತವಾಗಿರ್ತಕ್ಕಂಥ ವಸ್ತುವಿನನ್ನು ಅರಿಬೇಕು. ಅರಿತ ನಂತರ ಮತ್ತು ಬೆರೀಬೇಕು. ಬೆರೆತ ನಂತರದಲ್ಲಿ ನಾ ಅರಿತೇನೆ ಅನ್ನುವಂಥ ಭಾವ ಇಟ್ಕೋಬಾರ್ದು. ಅವಾಗಿದು ಬ್ರಹ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಥವಾ ಪರಮಾನಂದದ ಪ್ರಾಪ್ತಿ ಅಂತ. ಏನೆಂದು ಹೇಳಲಿ ಪರಮಾನಂದವೆನಗಾದ ಹದನ, ಏನಂತ ಹೇಳಿ ನಾನು ಶಬ್ದಗಳಿಲ್ಲ ಹೇಳಕ್ಕ ಅಂತ ಹೇಳ್ತಾರೆ ಅವರು. ಯಾವಾಗ ಯಾವ ಗಮ್ಯ ಸ್ಥಾನವನ್ನು ತಲುಪಬೇಕಾಗಿತ್ತು ತಲುಪಿದ ನಂತರ, ಈಗ ಒಬ್ಬ ನಡ್ಕೋತ ಹೊಂಟಿರ್ತಾನೆ ಅಂತ ತಿಳ್ಕೋ. ನಡ್ಕೋತ ಹೊಂಟಾನ ಅಂದರೆ ಹೊಲಕರ ಹೊಂಟಾನ, ಮನಿಗರ ಹೊಂಟಾನ, ಇಲ್ಲ ಯಾವುದಾದ್ರು ಊರಿಗೆ ಹೊಂಟಾನ. ಸುಮ್ಮನೆ ನಡ್ಕೋತ ಹೋಗಂತ ಆಗೋದಿಲ್ಲ. ಸುಮ್ಮನೆ ನಡ್ಕೋತ ಹೊಂಟಾನಂತಂದ್ರೆ ಎಲ್ಲಿಗೆ ಹೊಂಟಿದೆ? ಒಟ್ಟು ಎಲ್ಲಿಗಾರ ಹೊಂಟಿದೆ, ಉತ್ತರ ಅಲ್ಲ. ಎಲ್ಲಿಗಾರೆ ಹೊಂಟಿದೆ ಅಂತಂತಂದ್ರೆ ಉತ್ತರ ಅಲ್ಲ. ಹೋಗ್ಬೇಕಾಗೈತಪ್ಪ, ಹೊಂಟಿದೆ, ಹುಚ್ಚ ಅಂತ. ನಮ್ಮದು ಗುರಿ ಎನ್ನುವಂಥದ್ದು ಐತಲ್ಲ, ಇಂಥ ಊರಿಗೆ ಹೊಂಟೇನಪ್ಪ ಅಂದ್ರೆ ಅಂಥ ಊರಿಗೆ ಹೊಂಟಿದೆ ಅಂತ ಹೇಳ್ತಾರೆ. ಇಂಥ ಮನೆಗೆ ಹೊಂಟಿದೆ ಮನೆಗೆ ಹೊಂಟು ಹೇಳ್ತಾರೆ, ಹೊಲಕ್ಕಂದ್ರೆ ಹೊಲಕ್ಕಂತ. ಅದಕ್ಕೊಂದು ಗುರಿ ಎನ್ನುವಂಥದ್ದು. ಹಂಗೆ ನಾನು ಈ ಧ್ಯಾನ, ಯೋಗ, ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗಗಳದಲ್ಲ, ಇವುಗಳನ್ನು ಮಾಡುವ ಉದ್ದೇಶ ಏನು? ಉದ್ದೇಶ ಒಂದೇ ಒಂದು, ಮನಸ್ಸು ಅನ್ನುವಂಥದ್ದು ಸಂಪೂರ್ಣವಾಗಿ ಲಯ ಆಗಬೇಕು. ಎಲ್ಲಿ ಲಯ ಆಗಬೇಕು ಅಂತಂದ್ರೆ, ಒಮ್ಮೆ ಅದು ಪ್ರವೇಶ ಆತು, ಲಯ ಆತು ಅಂತಂದ್ರೆ ಮತ್ತೆ ಹೊರಳಿ ತನ್ನ ಸ್ಥಾನಕ್ಕೆ ತಾ ಬರಬಾರ್ದು. ಹಂಗೆ ಲಯ ಸಾಯುವುದು ಲಯ ಅಲ್ಲ. ಅದನ್ನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಾರ್ದು. ಒಮ್ಮೆ ಲಯ ಆದ ನಂತರ ಹೊಳ್ಳಿ ಬರಬಾರ್ದಪ್ಪ ಅಂದ್ರೆ ಸತ್ತು ಹೋಗ್ಬೇಕಂತಲ್ಲ. ಸತ್ತು ಹೋದ ನಂತರದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ತುಕಾರಾಮ್ ಮಹಾರಾಜ ಅಂತಾರೆ, ನನಗೆ ಏನು ಆ ಮುಕ್ತಿ ಮೋಕ್ಷ ನನಗೇನು ಬೇಡ. ಯಾಕಂತಂದ್ರೆ ಅಲ್ಲಿ ಹೋದ ನಂತರ ಕೆಲಸ ಇಲ್ಲ. ಅಲ್ಲಿ ಏನು ಕೆಲಸ ಇಲ್ಲ. ಈಗ ಸದ್ದು ನೋಡ್ರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಚಲೋ ಒಂದು ನೌಕರಿಯೊಳಗೆ, ಭಾಳ ದೊಡ್ಡ ನೌಕರಿಯೊಳಗೆ ಹೋಗಿ ಅಲ್ಲಿರ್ತಾರೆ ತಿಳ್ಕೊಳ್ಳು. ಇಲ್ಲೇ ಹಳ್ಳಿಯಾಗಿದ್ದುಕೊಂಡು ಎಟ್ಟನೇ ಹಾಕೋದಕ್ಕೆ ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಇದು ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೇಳ್ಕೊತಾರೆ ಇರ್ತೀರಿ. ನಿಮ್ಮ ಮಕ್ಕಳು ದಿಲ್ಲಿ ಒಳಗೆ ಹೋಗಿ ಕೂತರಂತಂದ್ರೆ ಅವ್ರ ಆಫೀಸ್ಗೆ ಅವ್ರ ಕಾರ್ಗಡೆಗೆ ಹೋಗ್ಬೇಕು. ಆಫೀಸ್ನಾಗ ಅದು ಎಲ್ಲ ಗ್ಲಾಸ್ ಸೇರಿಸ್ಕೊಂಡು ಹೋಗ್ಬೇಕು. ಅಷ್ಟು ಭದ್ರವಾಗಿ ಅವ್ರು ಹೋಗಿರ್ತಾರೆ. ನೀವು ಮನ್ಯಾಗ ಕೂತ್ಕೊಂಡ್ರಿ ಅಂತಂದ್ರೆ ಬಾಗಿಲು ಹಾಕ್ಕೊಂಡ ಕೂಡ್ಬೇಕು, ಕಿಟಕಿ ಹಾಕ್ಕೊಂಡ ಕೂಡ್ಬೇಕು. ಒಳಗೆ ಎಸಿ ಇರ್ತಾವೆ. ಎಷ್ಟು ದಿವ್ಸ ಕುಂದ್ರೆ ಅವರು
ಇಲ್ಲಿ ಶಿವಾನಂದ ಮಠಕ್ಕೆ, ಬೀರಪ್ಪನ ಗುಡಿಗೆ, ಆ ಕಡೆ ಶಿವಾಪುರ ಕಡೆ, ಮತ್ತು ಆ ಕಡೆ ಹೊಳೆ ಆಚೆ ಕಡೆ, ಹೊಳೆಯಾಗ ಹನುಮಪ್ಪಗೆ ಹಿಂಗೆಲ್ಲ ಹೋಗೋಕೆ ಬರ್ತೈತಿ. ಈ ಹನುಮಪ್ಪ ಜಿಲ್ಲೆ ಹೋಗಿ ಕೂತಂದ್ರೆ ಯಾವ ಹನುಮಪ್ಪ ಹೋಗವ? ಎಲ್ಲಿ ಕೆಲಸ ಇದೆ? ಹಂಗೆ ತುಕಾರಾಮಾರದಂತಾರ ಮೋಕ್ಷ 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 ಅಂತ ಕರೀತಾರಲ್ಲ, ಅಲ್ಲಿ ವಾನ್ ಅಂತಂದ್ರೆ ಅಲ್ಲಿ ತಾಳ ಬಾರ್ಸಕ ಬರೋದಿಲ್ಲ, ವಿಠ್ಠಲನ ನಾಮಸ್ಮರಣೆ ಮಾಡೋಕ್ಕನ ಆಗೋದಿಲ್ಲ. ನನಗೆ ಬೇಕಾಗಿದ್ದು ನಾಮಸ್ಮರಣೆ, ಸದಾ ಕಾಲದಲ್ಲಿ ನಾಮಸ್ಮರಣೆ ಮಾಡೋದು. ಅಲ್ಲಿ ಹೋದಂತ ಏನೂ ಇಲ್ಲ. ಅದಕ್ಕೆ ನನಗೆ ಏನು ಕೊಡು? ಯಾವಾಗಲೂ ಸಂತರ ಸಂಘವನ್ನೇ ಕೊಡು. ಸಂತರ ಸಂಘದಾಗಿದ್ದೆ ಅಂತಂತಂದ್ರೆ ಆನಂದವಾಗಿರುತ್ತೇನೆ. ಮೋಕ್ಷ ಸಂಪದ ಬೇಡ ನನಗೆ, ಸ್ಪಷ್ಟವಾಗಿ ತುಕಾರಾಮ ಸಂತರ ಸಂಘದಲ್ಲಿ ಇತ್ತು ಅಂದರೆ ಎಲ್ಲವನ್ನೂ ಮರಿತೇನೆ, ಎಲ್ಲ ಮರೆತು ಹೋಗ್ಬಿಡು. ಸಾಧು ಸತ್ಪುರುಷರ ಸಂಘದಲ್ಲಿ ಎಲ್ಲ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಚ ಕಲ್ಪತರುರ್ ಹರೇತ್, ಪಾಪಂ ತಾಪಂ ಚ ದೈನ್ಯಂ ಚ ಹರೇತ್ ಸಾಧು ಸಮಾಗಮ. ಒಬ್ಬರು ಮಾತು ಹೇಳ್ತಾರೆ, ಗಂಗಾ ಪಾಪಂ, ಗಂಗೆಯೇ ನಮ್ಮ ಶರೀರಕ್ಕೆ ಇರ್ತಕ್ಕಂತಹ ಗಂಗಾ ನದಿಯೊಳಗೆ ಹೋಗಿ ಮುಳುಗಿ ಬಂದರೆ ನಮ್ಮ ಶರೀರದ ಎಲ್ಲ ಪಾಪ ಹೋಗ್ತೈತಿ. ಗಂಗಾ ಪಾಪಂ ಶಶಿ ತಾಪಂ, ಶಶಿ ಅಂದರೆ ಚಂದ್ರ, ಹುಣ್ಣಿಮೆ ಬಂತು ಅಂದ್ರೆ ಹುಣ್ಣಿಮೆ ಬೆಳೆದಂಗದಾಗ ಆರಾಮ್ ಕೂತ್ಕೊಂಡು ಬೆಳೆದಂಗೆ ಊಟ ಮಾಡ್ತೀವಿ. ಹುಣ್ಣಿಮೆಯಾಗ ಬಿಸಿಲು ಬಿಡೋದಿಲ್ಲ, ಹುಣ್ಣಿಮೆಯಾಗ ಬಿಸಿಲು ಬಿಡೋದಿಲ್ಲ. ರಾತ್ರಿ ಹುಣ್ಣಿಮೆ ದಿವಸ ಬಿಸಿಲು ಇರ್ತದೆ, ಅಂಗಿ ಕಳೆದು ಕುಂದಿರ್ತದೆ, ಕಾವಾಗದು. ಚಂದ್ರನ ಶೀತಲ ಕಿರಣಗಳು ಆನಂದವನ್ನು ಉಂಟು ಮಾಡ್ತವೆ. ಅದು ಯಾವಾಗ ಅಂದ್ರೆ ಥಂಡ್ಯಾಗಲ್ಲ, ಚಳಿಗಾಲದೊಳಗಲ್ಲ, ಬೇಸಿಗೆ ಕಾಲದೊಳಗೆ. ಬೇಸಿಗೆ ಕಾಲದೊಳಗೆ ಆನಂದವಾಗಿ ಎಲ್ಲ ಅಂಗಿ ಪಂಗಿ ಕಳೆದು ಗಾಳಿ ಬೀಸ್ಕೋತ ಕೂತಿರ್ತೈತಿ. ಚಂದ್ರ ಉತ್ಪತ್ತಿ ಆಗ್ತಾನೆ, ಪೂರ್ಣ ಚಂದ್ರ, ಪೌರ್ಣಿಮೆ. ಅವಾಗ ಚಂದ್ರನ ಶೀತಲ ಕಿರಣಗಳು ಮನಸ್ಸಿಗೆ ಆನಂದವನ್ನು ಕೊಡ್ತಾವೆ, ದೇಹಕ್ಕೆ ಶಾಂತತೆಯನ್ನು ಉಂಟು. ಶಶಿ ತಾಪಂ, ತಾಪವರು ಶರೀರದ ತಾಪ, ಮನಸ್ಸಿನ ತಾಪ ಎಲ್ಲವನ್ನು ಕಳೆಯುತ್ತೆ. ದೈನ್ಯಂ ಚ ಕಲ್ಪತರುರ್ ಹರೇತ್, ದೈನ್ಯ ಅಂತಂದ್ರೆ ಬಡತನ, ದರಿದ್ರತನ. ಈ ಬಡತನ ಮತ್ತು ದರಿದ್ರತನ ಅಂತಕ್ಕಂಥದ್ದು ಎದರಿಂದ ಹೊಕ್ಕದಂತಂದ್ರೆ ಕಲ್ಪ ವೃಕ್ಷ ಅಂತ ಇರ್ತದೆ. ಕಲ್ಪ ವೃಕ್ಷ ಅಂದ್ರೆ ಗಿಡ, ಕಲ್ಪ ಅಂದ್ರೆ ಕಲ್ಪನೆ. ಯಾವ ಗಿಡದ ಕೆಳಗೆ ಕೂತ್ಕೊಂಡು ಕಲ್ಪನಾ, ನೀವು ಏನು ಬೇಕಾದ ಕಲ್ಪನಾ ಮಾಡ್ತೀರಿ, ಅದೆಲ್ಲ ಆಗಿರ್ತದೆ. ಬೇಕಾದ ಮಾಡಿ ಸಾಯಬೇಕು, ಸತ್ತ ಹೋಗುದು. ಯಾಕೆ ಕಲ್ಪನಾದ ಬಂದಲ್ಲ, ಸಾಯ್ಬೇಕಂತೇಳಿ ಸಾಯ್ಬೇಕು. ಹಿಂಗೆ ಯಾವುದೇ ನಿಮ್ಮದು ಐಹಿಕ ಭೋಗಗಳು ಬೇಕಂದ್ರೂ ಸಹಿತ ಕೊಡ್ತಕ್ಕಂಥದ್ದು ಕಲ್ಪವೃಕ್ಷ. ಇವೆಲ್ಲ ಒಂದೊಂದು ಕೊಟ್ಟವು. ಗಂಗೆ ಪಾಪವನ್ನು ತೊಳೆದಾನ, ಚಂದ್ರ ತಾಪವನ್ನು ಕಳೆದಾನ. ಈ ಗಿಡ ಏನದಲ್ಲ ಕಲ್ಪವೃಕ್ಷ ನನ್ನ ಬಡತನವನ್ನು ಕಳೆದದ್ದು. ಆದರೆ ಮೂರನ್ನೂ ಕಳೆಯತಕ್ಕಂಥ ಸಾಮರ್ಥ್ಯ ಎಲ್ಲಿದೆ ಅಂದರೆ ಸಂತರ ಸಂಘದಲ್ಲಿ ಐತಿ. ಹರೇತ್ ಪಾಪಂ ತಾಪಂ ಚ ದೈನ್ಯಂ ಚ ಹರೇತ್ ಸಾಧು ಸಮಾಗಮ. ಸಾಧುಗಳ ಸಂತರ ಸಂಘದಲ್ಲಿ ನಾವಿದ್ದೀವಿ ಅಂತಂದ್ರೆ ಅಲ್ಲಿ ಪಾಪು ಹೊಕ್ಕತಿ, ತಾಪು ಹೊಕ್ಕತಿ, ಅಲ್ಲಿ ನಮ್ಮ ಬಡತನ ಅನ್ನುವಂಥದ್ದು ಹೊಕ್ಕತಿ. ಯಾಕೆ ಬಡತನ ಹೆಂಗೆ ಹೋದು ಅಂತಂತಂದ್ರೆ ಮನಸ್ಸು ವಿಶಾಲ ಆಕತಿ. ಇರ್ಲಿಕ್ಕಂತಂದ್ರೆ ಬರೀ ಬಡತನ 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 ಅನ್ಕೋತ 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 ಒಬ್ಬ ಕೂತು ಅಂತಂದ್ರೆ ಕೊರ್ಕೊಂತ ಹೋಗತ್ತೆ. ಎಷ್ಟು ಕೊರದು ಏನು ಮಾಡವ? ಅವಾಗ ಇಲ್ಲಿ ಹೇಳ್ತದೆ, ನನ್ನ ಪ್ರಾರಬ್ಧ ಭೋಗ ಎಷ್ಟೈತಿ, ಎಷ್ಟೈತಿ ದೊರಕಲ್ಲಿ ಏನದರಳು ಪರಿಣತಿ ದಳೆಯುವುದೇ ಚಂದ ಅಂತ ತಿಳ್ಕೊಂಡು ಸತ್ಸಂಗ ಹೇಳ್ತತಿ. ಅಷ್ಟಾಗ ತೃಪ್ತಿ ಪಡೋ ಅಂತ ಹೇಳ್ತೈತಿ. ಆ ತೃಪ್ತಿಯೇ ನಮ್ಗೆ ಸಂತರ ಸಂಘದಲ್ಲಿ ಇದ್ದಿದ್ದಕ್ಕಾಗಿ ಆನಂದವನ್ನು ಕೊಡ್ತು. ಎದರ ಬಡತನ ಅದು ತೆಗೀತು ಅಂದ್ರೆ ಮನುಷ್ಯನ ಬಡತನ ತೆಗೀತು. ಬಡತನ ಇರೋದು ನಮ್ಗೆ ಹೊರಗಲ್ಲ, ಮನಸ್ಸಿನಾಗ ಬಡತನ ಇದ್ದೆ. ಎಷ್ಟು ಬಡತನ, ಎಷ್ಟಿದ್ದರೆ ಸಾಲ್ತದೆ, ಎಷ್ಟಿದ್ರೂ ಇದಕ್ಕೆ ಮತ್ತು ಬಡತನ ಬಡತನ. ಅದಕ್ಕೆ ಅವರಂತಾರ, ಸುಭಾಷಿತಕಾರ ಅಂತಾರ, ಪಾಪಂ ತಾಪಂ ದೈನ್ಯಂ ಚ ಹರೇತ್ ಸಾಧು ಸಮಾಗಮ. ಅದೇ ಮಾತನ್ನು ತುಕಾರಾಮನಿಗೆ ಹೇಳೋದು. ಅದು ಯಾವುದು ಬೇಡ, ಆನಂದವಾಗಿ ಸಂತರ ಜೊತೆಗೆ ಕಾಲವನ್ನು ಕಳೀತಕ್ಕಂತಹ ಒಂದು
ಅವಕಾಶವನ್ನು ಕಲ್ಪಿಸಿಕೊಡು ಪರಮಾತ್ಮ. ನಾನು ವೈಕುಂಠದಲ್ಲಿ ನಂದೇನು ಕೆಲಸ ಇಲ್ಲ, ಅಲ್ಲಿ ಏನು ಮಾಡಲಿ, ಖಾಲಿ ಕೊಂದಿರೋದಲ್ಲ. ನಿಮ್ಗೆ ಹೇಳಿದ್ನಲ್ಲ, ದಿಲ್ಲ ಹೋಗಿ ಖಾಲಿ ಕೊಂದ್ರು ಬಾಲ್ ಹಾಕೊಂಡು ಅಲ್ಲೇನು ಕೆಲಸ ಇಲ್ಲ. ಹಾಗಾಗಿ ಅದು ಕೆಲಸ ಇಲ್ಲದ ದಿಲ್ಲಿ ನಮಗೆ ಇದ್ದಾಗ ಅವ್ರು ಮಾಡ್ತಾರೆ. ಅದು ಅವರು ಕೆಲಸ ಮಾಡೋಕೆ ದಿಲ್ಲಿ ಕಟ್ಟ್ಯಾರ, ಮಾಡಬೇಕು ಅವರು ಹಗಲು ರಾತ್ರಿ ಅಲ್ಲೆಲ್ಲ ಮಾಡಿ. ಆದರೆ ಕೆಲಸ ಇಲ್ಲದವ್ರು ನಾವು ಅಲ್ಲೇ ಕೂತೇನು ಮಾಡೋದು? ಒಂದು ವಾರ ಆಕೈತಿ, ತಮ್ಮ ನಾನು ಹೊಕ್ಕೇನು ಟಿಕೆಟ್ ತೆಗಿಸ್ಕೊಳಕ್ಕೆ ಹೇಳ್ತಿದ್ವಿ. ಎಲ್ಲಿ ಟಿಕೆಟ? ಹುಲ್ಯಾಕ ಈ ಕಡೆ ಬರೋದು, ಟಿಕೆಟ್ ತೆಗಿಸ್ಬೇಡ ಒಂದು ಕೂಡಲೇ ನಾನು ಟಿಕೆಟ್ ಕೊಡ್ತಾನೆ. ಎದಕ್ಕೆ ಬರ್ತೀವಿ? ಮತ್ತು ಹೊಳ್ಳಿ ನಮ್ಮ ಕೆಲಸಕ್ಕೆ ನಾವು ಬರ್ತೀವಿ. ಹಾಗೆ ಸಾಮಾನ್ಯವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಶಹರದಲ್ಲಿ ಇರಲಿಕ್ಕೆ ನಾವು ಮನಸ್ಸು ಮಾಡೋದಿಲ್ಲವೋ, ಈ ವೈಕುಂಠ, ಸ್ವರ್ಗ, ಕೈಲಾಸ ಅನ್ನುವಂಥದ್ದು ಸಂತರ ದೃಷ್ಟಿಯೊಳಗೆ, ಜ್ಞಾನಿಗಳ ದೃಷ್ಟಿಯೊಳಗೆ ಇದು ದೊಡ್ಡ ಸಿಟಿ. ಅವ್ರಿಗೆ ಏನು ಬೇಕಾಗೈತಿ? ಭಕ್ತಿ ಸಂಪ್ರದಾಯ. ತುಕಾರಾಮ್ ಮಹಾರಾಜರು ಯಾವಾಗಲೂ ಸಂತರ ಸಂಘದಲ್ಲಿ ಅಲ್ಲಿರಬೇಕು. ಹಂಗೆ ಇಲ್ಲಿ ನಾವು ಮಾಡಿಕೊಳ್ತಕ್ಕಂಥದ್ದು ಏನು ಅಂತಂತಂದ್ರೆ, ತ್ರಿವೇಣಿ ಸಂಗಮದಲ್ಲಿ ನಾನು ಮುಳುಗಬೇಕಾಗಿತ್ತು ಅಂತಂತಂದ್ರೆ ಈ ಸಂತರ ಸಂಘ ಅಂತಕ್ಕಂಥದ್ದು ಕೆಲಸವನ್ನು ಮಾಡಿ ನಿತ್ಯವಾಗಿರುವಂಥ ಒಂದು ವಸ್ತು ನಮ್ಮಲ್ಲಿ ಐತಲ್ಲ. ಯಾವುದು ನಿತ್ಯ ವಸ್ತು? ನಿತ್ಯ ಮತ್ತು ಸತ್ಯ ಎರಡು. ನಿತ್ಯ ಅಂದರೆ ಯಾವಾಗಲೂ ಇರೋದು, ಯಾವಾಗಲೂ ಇರೋದು. ಯಾವಾಗಲೂ ಇರೋದಂದ್ರೆ ಏನು? ಎಂದು ಹುಟ್ಟಿದೆ ಸಾಯುವವರೆಗೂ ನನ್ನ ಜೊತೆಗೆ ಇರ್ತಕ್ಕಂಥ ಒಂದು ವಸ್ತು ಅರಿವು ಅನ್ನೋದು. ಅದು ಬದಲಾವಣೆ ಆಗೋದಿಲ್ಲ. ಅರಿವು ಅನ್ನುವಂಥದ್ದು ಬದಲಾವಣೆ ಆಗೋದಿಲ್ಲ. ಮೂರು ಅವಸ್ಥೆಗಳಲ್ಲಿ ಇರ್ತದೆ. ಬಾಲ್ಯ, ಮುಪ್ಪು, ಯೌವನದಲ್ಲಿ ಇರ್ತದೆ. ಮರಣ ಆಗೋದು ಗೊತ್ತಾಗುತ್ತೆ. ಅದಕ್ಕೆ ಆಯ್ತಪ್ಪ ನಮ್ಮ ಮುಗಿತಿನ ನಿಮ್ದು ನೀವು ನೋಡ್ಕೊಳ್ಳಿ ಹೇಳ್ತಾನ, ನಮ್ಮ ಮುಗೀತು, ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ, ಮತ್ತು ಅಲ್ಲಿ ಅಷ್ಟು ಇತ್ತು, ಇಲ್ಲಿ ಇಷ್ಟು ಇತ್ತು, ಮತ್ತು ಇಂಥ ಇದು ಹಿಂಗಾತು, ಇರೋರು 4 ಮಂದಿ ಇರೋರಿ, ಚೆಂದಾಗಿ ಇರ್ರಿ. ಒಂದು ನಾ ಸತ್ತ ನಂತರ ಅಂತಿಂತ ದನ ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಹೊಳೆ ಬರೋಲ್ಲ ಮಾತ್ರ. ಎಷ್ಟು ಮಜಾ ನೋಡು. ಏನಪ್ಪ ಹೌದು, ಆ ಊರಿಗೆ ಹೋಗಿ ಬಾಳೆ ಬರ್ತೀವಿ, ಒಂದು 4 ದಿವಸ ಹೋಗಿ ಬರ್ತೀನಪ್ಪ, ನೀವು ಚೆಂದಾಗಿ ಬಾಳೆ ಮಾಡ್ರಿ ಅಂತಂದ್ರೆ ಆ ಪ್ರಶ್ನೆ ಬೇರೆ. ಹೊಳ್ಳಿ ಬರ್ಲಾರ್ದಂಥ ಮನೆಗೆ ಹೊಂಟಾನ, ಹೋಗೋ ಮುಂದೆ ಹೇಳ್ತಾನೆ, ಅವ ಅಂಥವ್ರಂಥ ನೋಡಿ ಸಂಗ್ ಮಾಡಕ್ಕೆ ಹೋಗ್ಬೇಡ್ರಿ, ಹೊಂಟ ಕಾಲಿಗಿದ್ದೀರಿ. ಅವ್ರ ಶಾಸ್ತ್ರ ಕೇಳಿ ನಾ ಹಿಂಗೆ ಮಾಡೇ ನಾನು ಹಿಂಗೆ ಗಳಿಸೀನಿ ಇವು ಹೇಳ್ತಾನೆ. ಇಲ್ಲಿ ಧರ್ಮ, ಆ ಗುಡಿ ಗುಂಡಾರ ದೇವಸ್ಥಾನ ಅನ್ನಕ್ಕೆ ಹೋಗ್ಬೇಡ್ರಿ, ಯಾತ್ರ ಪತ್ರ ಮಾಡಕ್ಕೆ ಹೋಗ್ಬೇಡ್ರಿ, ಕಮ್ಮಗೆ ದುಡ್ಡಿರಿ. ಯಾರು ನೀವು ಊಟ ಕೂತಾಗ ಯಾರು ಬರ್ತಾರಂತ ತಿಳ್ಕೊಂಡು ಭಾಳ ತಡೆದು ಕುಂದ್ರಕ್ಕೆ ಹೋಗ್ಬೇಡ್ರಿ. ಇವು ಬೋಧನ, ಇದು ಉಪದೇಶನ. ಅಧ್ಯಾತ್ಮ ಅನ್ನುವಂಥದ್ದೇನಿದಲ್ಲ, ಭಾಳ ಭಾಳ ಇದು ಹಂಗೆ ಅವ ಹೇಳ್ತಾನಲ್ಲ, ಇದೆಲ್ಲ ಅರಿವು ಐತಲ್ಲ, ಈ ಅರಿವು ಐತಿ. ಎಂಥ ಅರಿವು ಅನ್ನುವಂಥದ್ದನ್ನು ಸ್ವಲ್ಪ ಅದನ್ನು ಈ ಕಡೆ ಹೊಳಿಸ್ಬಿಟ್ರೆ, ಅಧ್ಯಾತ್ಮದ ಕಡೆ ಹೊಳಿಸಿದ್ರೆ ಮನಃಶಾಂತಿ, ಆತ್ಮಶಾಂತಿ, ಸಮಾಧಾನ ಇದು ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ವಿಷಯ, ಇಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ತ್ರಿವೇಣಿ ಸಂಗಮ ಐತಿ. ಆ ತ್ರಿವೇಣಿ ಸಂಗಮದಲ್ಲಿ ಈಡ, ಪಿಂಗಳ, ಸುಷುಮ್ನ ನಾಡಿ ಅಂತಕ್ಕಂಥ ನಾಡಿಯೊಳಗೆ ಅಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಂಡು ಶಾಂತವಾಗಿ ನಾವು ಇರಬೇಕು ಅಂತವ್ರು ಹೇಳ್ತಾರೆ. ಇಲ್ಲಿ ಮನಸ್ಸು ನಿಲ್ಲಿಸುವುದಕ್ಕೆ ಪ್ರಯತ್ನವೆಂದರೆ ನೆನಪು ಬಿಡಿಸುವುದು ಅಥವಾ ಯೋಗಕ್ಕೆ ಹಚ್ಚುವುದು. ನೋಡಿ, ಮನಸ್ಸು ನಿಲ್ಲಿಸೋದು ಅಂತ ಅದರ ಪ್ರಯತ್ನ ಹ್ಯಾಂಗೆ, ಯಾಕಂತಂದ್ರೆ ಪ್ರಯತ್ನ ಯಾಕೆ ಮಾಡ್ಬೇಕಂತಂದ್ರೆ ನೆನಪು ನಮ್ಮ ತಲೆಯಾಗಿ ಭಾಳ ಸ್ಮರಣೆ ಅದ, ಒಂದೇ ಇಲ್ಲ, ಭಯಂಕರವಾಗಿರ್ತಕ್ಕಂಥ ಅನೇಕ ನೆನಪುಗಳು ಅದಾವ. ಆ ಅವುಗಳನ್ನು ಮರೆಯೋದು, ದೂರ ಮಾಡೋದು. ನಾನು ಹೇಳೋ ಹತ್ತಿರ ನೀವೇನು ನೆನಪು ಕೂತೀರಂದ್ರೆ ಇದು ತಿಳಿದ ಹಂಗೆ
ಮಕ್ಕಳಿಗೆ ಪಾಠ ಮಾಡೋ ಹೊತ್ತಿನೊಳಗೆ ಶಿಕ್ಷಕರ ಕಡೆಯ ಮಕ್ಕಳ ಗಮನ ಇರ್ಲಿಕ್ಕಂತಂದ್ರೆ ಒಂದು ಲೆಕ್ಕ ಬಿಡಿಸ್ತಿರ್ತಾರೆ, ಗಣಿತ ಲೆಕ್ಕ ಬಿಡಿಸ್ತಿರ್ತಾರೆ. ಅದನ್ನು ಬಿಡಿಸೋ ಹೊತ್ತಿನೊಳಗೆ ಅಕಸ್ಮಾತ್ ಆ ಹುಡುಗ ಅಲ್ಲಿ ಲಕ್ಷ್ಯ ಇರ್ಲಿಕ್ಕಂತಂದ್ರೆ ಗಣಿತದ ಸೂತ್ರ ಏನೇನೂ ತಿಳಿಯ ಲಕ್ಷ್ಯ ಕೊಡ್ಲಾರ್ದಕ್ಕೆ ನಮಗೆ ಅದಾಗೋದು. ಹಂಗೆ ನಮ್ಮ ತಲೆಯೊಳಗೆ ಅನಂತ ರೀತಿಯಾಗಿರ್ತಕ್ಕಂತಹ ಸ್ಮರಣಿಕೆಗಳದಾವ, ಒಂದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಎಂದ್ರೆ ಜ್ಞಾನ ಬಂತು ಅಂದಿನಿಂದ ಹೇಳ್ಕೊಂಡು ಇಲ್ಲಿ ತನ ಏನೇನಾಗ್ಯಾವ ಎಲ್ಲ ಇಷ್ಟೋ ತಲೆಯಾಗ್ಯಾನ. ಅದಕ್ಕೆ ಹೆಂಗೆ ಮಾಡ್ಯಾನ ಅಂತಂದ್ರೆ ದೇವರ ವಿಚಿತ್ರ ಅಂದ್ರೆ ಎಲ್ಲ ಶಬ್ದಗಳು ಇಲ್ಲಿಂದ ಹೋಗಂಗೆ ಮಾಡ್ಯಾನ ಒಳಗೆ. ಇಲ್ಲಿ ಹೋಗಿ ಇಲ್ಲಿ ಒಳಗೆ ಹೋಗ್ತದೆ, ಇಲ್ಲಿ ಒಳಗೆ ಹೋದ ನಂತರ ಹೊರಗೆ ಬರೋಕೆ ದಾರಿ ಮಾಡ್ಯಾನ. ಗೊತ್ತಾತಂದ್ರೆ ಬರೀ ಒಳಗೆ ಹೋಗೋದಲ್ಲ, ದಾರಿನೇ ಇಲ್ಲ. ಆದ್ರೆ ದಾರಿ ಮಾಡ್ಕೊಂಡಿಲ್ಲ ನಾವು. ಅದಕ್ಕೆ ಇಲ್ಲೇನು ಮಾಡ್ಯಾರ, ಒಳಗೆ ಇಷ್ಟು ಭದ್ರಕೋಟೆ ಐತಲ್ಲಿ, ಇದು ಭಾಳ ಭದ್ರಕೋಟೆ. ಯಾಕಂದ್ರೆ ಇದು ಸ್ಟ್ರಾಂಗ್ ರೂಮ್ ಅಂತ ಮಾಡಿರ್ತಾರಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ನಾಗ, ಏನು ಹಚ್ಚಿ ಹೊಡೆದ್ರು ಅದು ಹೊಡೆಯಂಗಿಲ್ಲ. ಹಂಗೆ ಇವೆಲ್ಲ ಸ್ವಲ್ಪ ಬಿದ್ದರೆ, ಕಾಲು ಜರದ ಕಾಟದ ಮೇಲಿಂದ ಬಿದ್ದರೆ ಇವೆಲ್ಲ ಏನೇನು ಸ್ವಲ್ಪ ಫ್ರಾಕ್ಚರ್ ಆಗ್ತಾವೆ, ಇದಾಗೋದಿಲ್ಲ, ಇದಾಗೋದಿಲ್ಲ. ಅಕಸ್ಮಾತ್ ಎಲ್ಲೇ ಆಕ್ಸಿಡೆಂಟ್ ಆಗಿ ನಮಗೆ ಏನಾರ ಆಗಿತ್ತು ಅಂತಂತಂದ್ರೆ, ಮೂಗಿನಾಗಿಂದ ಬಾಯಾಗಿಂದ ಕಿವಿಯಾಗಿಂದ ರಕ್ತ ಎಲ್ಲ ಸೋರಿ ಹೋಗಿತ್ತು ಅಂತಂತಂದ್ರೆ ಇವೆಲ್ಲ ಮುರಿದಿರ್ತಾವೆ. ಇದು ಒಂದೇ ಉಳಿದಿರ್ತದೆ. ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಹೋಗ್ತಾರೆ. ಉಳಿದದನ್ನು ಪೋಸ್ಟ್ ಮಾರ್ಟಮ್ ಮಾಡೋಂಗಿಲ್ಲ ಅವರು. ಈಗ ಕಾಲಾಗ ಹೋತೋ, ಕೈಯಾಗ ಹೋತೋ, ಮೂಗನಾಗ ಹೋತೋ, ಜೀವಂತ ಉಣಂಗಿಲ್ಲ ಅವರು. ಇಲ್ಲಿ ಹಚ್ಚಿ ಹೊಡಿತಾರೆ. ಅದೊಂದು ಬೇರೆನೇ ಇರ್ತದೆ. ಅಲ್ಲಿ ಹೊಡೆದಾಗ ಒಡೆಯವಾಗ ಬೇರೆ ಕಸೋಳ ಇರ್ತಾನ, ಅದು ಹಿಂಗೆ ತೆಗಿತಾರಲ್ಲ, ಹೆಂಗೆ ಸತ್ತ ಅನ್ನೋದು ಇದರ ಹೇಳ್ಬೋದು. ಇಲ್ಲೆಲ್ಲರೂ ಯಾವ ಭಾಗದಾಗೂ ಇಲ್ಲ. ಹೃದಯದಾಗೂ ಸಹಿತ ಹೃದಯವನ್ನು ಯಾರು ಭೇದಿಸಿ ನೋಡ್ಯಾನೆ ಹೆಂಗೆ ಸತ್ತಾನಂತೇಳಿ ಇದನ್ನ ಶಿವ. ಯಾಕಂತಂದ್ರೆ ಇದ್ರ ಒಳಗೆ ಅಷ್ಟು ತಾಕತ್ತೈತಿ. ಹೆಂಗೆ ಸತ್ತಾನಂತ ಒಳಗಿಂದ ಹೇಳ್ತಾರೆ. ಇದೇ ರೀತಿ ಹಿಂಗೆ ಇವ ಸತ್ತ. ವೈದ್ಯಕೀಯ ಶಾಸ್ತ್ರ, ವೈದ್ಯ ವಿಜ್ಞಾನ ಎಷ್ಟು ಅದ್ಭುತವಾಗಿರುತ್ತೆ. ಇದನ್ನು ಹೊಡೆದಾಗ ಗೊತ್ತ. ಜೀವಂತಿದ್ದ ಹೊಡೆಯಕ್ಕೆ ಬರ್ತದಂತ ಇಲ್ಲ, ಮತ್ತು ಜೀವಂತಿದ್ದ ಹೊಡೆದ್ರೆ ಯಾಕೆ ಉಳಿತೈತಿ? ಯಾವುದೋ ಒಂದು ಆಕ್ಸಿಡೆಂಟೋ, ಅನಾಹುತವೋ, ಪ್ರಾಣಾಹುತಿಯೋ ಏನೋ ಆದಾಗ ಮತ್ತು ಅದನ್ನು ದವಾಖಾನೆ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಕಾರಣ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಮರಣ ಉಂಟಾಯಿತು ಈ ಮನುಷ್ಯನಿಗೆ ಅಂತಕ್ಕಂಥದ್ದನ್ನು ಅದು ಹೇಳ್ತಾರೆ. ಅಷ್ಟು ಇದು ನೆನಪಿನ ಸುರುಳಿ. ಆದ್ರೆ ಅವು ಹುಡುಕ್ಯಾಡಿದ್ರೆ ಸಿಗುದಿಲ್ಲ ಒಳಗೆ. ಎಲ್ಲಿ ಏನು ಭಾಳ ಸೂಕ್ಷ್ಮ ತಂತುಗಳದಾವ. ಅಷ್ಟು ಭದ್ರವಾಗಿರ್ತಕ್ಕಂಥ ಕೋಟೆ. ಇದನ್ನು ಭಾಳ ಚಲೋ ಇರ್ತದೆ. ಮತ್ತಿದು ಏನೋ ಇದು ಆಗಬಾರ್ದು ಅಂತ ತಿಳ್ಕೊಂಡು ಮ್ಯಾಗಿಷ್ಟು ಕೂದಲ ಬೆಳೆಸಿ ಪರಮಾತ್ಮನಿಗೆ ನಾವು ಎಷ್ಟು ಋಣಿಯಾಗಿ ಇರ್ಬೇಕಂತಂದ್ರೆ ಇದು ಮ್ಯಾಗ ಒಂದು ನಮ್ಮನ್ನು ತೆಂಗಿನ ಗರಿ ಒದು ಚಪ್ರ ಮಾಡಿದಂಗೆ ಅದಕ್ಕಿಂತ ಹೆಚ್ಚಿರ್ತಾರೆ. ಇಷ್ಟೆಲ್ಲ ಮಾಡಿ ಏನು ಅದು ಆ ಒಂದು ರಚನೆ ಮುಂದೆ ಯಾವುದೂ ರಚನೆ ಅಷ್ಟು ಅದ್ಭುತವಾಗಿ. ಅಂತಕ್ಕೆ ಹಿಂಗಿರ್ತಕ್ಕಂಥ ನೆನಪುಗಳನ್ನು, ಆ ಸ್ಮರಣೆಗಳನ್ನು ಏನು ಮಾಡ್ತಾರವರು ಬಿಡಿಸುವುದು ಅಥವಾ ಯೋಗಕ್ಕೆ ಹಚ್ಚುವುದು. ಅದನ್ನು ಬಿಡಿಸೋದಂದ್ರೆ ಒಂದೇ, ಯೋಗ ಮಾಡೋಕ್ಕೆ ಹಚ್ಚೋದು ಒಂದು. ಯೋಗ ಅಂದ್ರೇನು? ವಿಷಯಗಳಿಂದ ವಿಮುಖನನ್ನಾಗಿ ಮಾಡಿ ಒಂದು ವಸ್ತು ನಿನಗೆ ಕಾಣಿಸ್ತದಪ್ಪ, ಅದು ಮುಂದೆ ಹೋಗಿ ನಾದ ಕೇಳಿಸ್ತತಿ, ಬಿಂದು ನೋಡ್ತೀರಿ, ಕಳೆ ಅನ್ನುವಂಥದ್ದು ಅಲ್ಲೇ ಕಾಣಿಸ್ತತೆ ಅಂತ ಮೊದಲು ಹಂಗೆ ಹೇಳ್ತಾರೆ ಅವರು. ಮುಂದೆ ಹೋಗಿ ಹೇಳ್ತಾರೆ. ಹೀಗೆಲ್ಲ ಆಗತ್ತೆ ಅನ್ನೋದು ಕೂಡಲೇ ಅಲ್ಲಿಗೇನೆಲ್ಲ ಹೋಗ್ಬೇಡ, ಇನ್ನೂ ಮುಂದೆ ಹೋಗು,
ನೋಡುವವನಿನಲ್ಲ, ಕೇಳುವವನಿನಲ್ಲ, ಮನಸ್ಸು ನೀನಲ್ಲ. ಅಲ್ಲಿ ಕಿವಿ ಇಲ್ಲ, ಆಮೇಲೆ ಕೇಳುವುದಿಲ್ಲ, ಮಾತನಾಡುವುದೂ ಇಲ್ಲ, ನೋಡುವುದೂ ಇಲ್ಲ. ಇಷ್ಟೆಲ್ಲ ಇಲ್ಲ ಅಂತಂದಮೇಲೆ ಮುಂದೆ ಹೋಗಿ ಇನ್ನು ಮುಂದೆ ಹೋಗಿ ತಗೊಂಡು ಗುರುಗಳು ಮುಂದೆ ಹೋಗಕ್ಕೆ ಕಲಿಸ್ತಾರೆ. ಅಲ್ಲಿಗೆ ನಿಲ್ಲಿ ಮಾಡ್ತಮ್ಮ ಅಂತ ತಗೊಂಡ್ರೆ. ಅದಕ್ಕಾಗಿ ಇಲ್ಲೇ ನಿಮಿಷವಾದರೂ ನಿಮ್ಮ ನೆನಪು ನಿಲ್ಲಲಿ, ವಿಷಯದ ನೆನಪು ಹಾರಲಿ ಎಂದರು. ಒಂದೇ ಒಂದು ನಿಮಿಷ 60 ಸೆಕೆಂಡ್ ಮನಸ್ಸು ನಿಂತು ಸಾಕು, ವಿಷಯ ಎಲ್ಲ ಹಾರಿ ಹೋಗ್ತಾವೆ. ಯಾವ ಒಳ್ಳೆಯದು ಉರಿಯುವಂಥ ಬೆಂಕಿಯೊಳಗೆ ಹಸಿ ತಪ್ಪಲ, ಹಸಿ ಹುಲ್ಲ ಧಗ ಧಗ ಧಗದ ಉರಿಯಾಕ, ಅದರೊಳಗೆ ಹಸಿ ಕಟ್ಟಿಗೆ ಒಗಿತೀವಿ. ಬೆಂಕಿ ಅಂಜೋದಿಲ್ಲ. ಹಸಿ ಐತಿಪ್ಪ ನಾನು ಸುಡುದಾಗೋದಿಲ್ಲ ಅಂತ ಒಮ್ಮೆ ಅನ್ನೋದು ಅಂತಂದ್ರೆ ಅದು ಬೆಂಕಿನ ಅಲ್ಲ. ಹಸಿದರ ಒಗಿದೆ, ಒಣದರ ಒಗಿದೆ, ಹಸಿ ಬಿಸಿ ಒಗಿದೆ, ಬೇಕಾದ ಒಗಿದೆ, ಬರಲ್ಲ. ಹಂಗೆ ಜ್ಞಾನ ಅನ್ನುವಂಥದ್ದು ಅಗ್ನಿ ಇತ್ತು ಅಂತಂದ್ರೆ ಬೇಕಾದಂಥ ಕರ್ಮಗಳಿರಲಿ, ಸುಟ್ಟು ಹಾಕ್ತಕ್ಕಂಥ ಶಕ್ತಿ ಜ್ಞಾನಕ್ಕೆ, ಆ ಯೋಗಕ್ಕೆ ಎಲ್ಲ ವಿಷಯದ ನೆನಪು ಹಾರಿ ಹೋಗಲಿ. ಮನಸ್ಸು ಅತಿ ಚಪಲವಾದದ್ದು. ಮನಸ್ಸು ಇದು ಒಂದೇ ಕಡೆ ಇರುವಂಥದ್ದಲ್ಲ. ಚಂಚಲಂ ಹಿ ಮನಃ ಕೃಷ್ಣ. ಅಪ್ಪ ಪರಮಾತ್ಮ ಕೃಷ್ಣ, ಮನಸ್ಸು ಬಹಳ ಚಂಚಲ ಐತಿ. ಪ್ರಮಾತಿ ಬಲಭದ್ರಢಂ, ಅದು ಯಾವ ರೀತಿಯಾಗಿ ನಾನು ನಿಗ್ರಹ ಮಾಡಲಿ ಅಂತ ಕೇಳ. ಹಾಗಿಲ್ಲಿ ಮನಸ್ಸು ಅತಿ ಚಪಲವಾದದ್ದು. ಇದನ್ನು ಅಧೀನದಲ್ಲಿ ಇಟ್ಟುಕೊಂಡರೆ ಸುಖ, ಇಲ್ಲವಾದರೆ ದುಃಖ. ಇದು ಎಲ್ಲೆಲ್ಲೋ ಹೊರಗೆ ಹೋಗುತ್ತೆ, ಒಂದೇ ರೀತಿಯಾಗಿ ಹೋಗಂಗಿಲ್ಲ. ಇದು ನನ್ನನ್ನು ಏನು ಮಾಡ್ತದೋ ಗೊತ್ತಿಲ್ಲ. ಓದು ಕೊಳ್ಳಕ್ಕೆ ಒಗೆದು ಬಿಡ್ತದೆ. ಅದರ ಮಾತು ಕೇಳಿದ್ರೆ ಓದು ಕೊಳ್ಳಕ್ಕೆ ಹೋಗಿದ್ದೇನೆ ಅಂದ್ರೇನು? ಕೊಳ್ಳಕ್ಕೆ ಒಗೆಯುವಂಥ ಕೊಳಕು ವಿಚಾರ ಮಾಡಿದರೆ ಓದು ಹೋಗಿದೆ. ಮತ್ತು ಚಲೋ ವಿಚಾರ ಮಾಡಿದರೆ ಉದ್ಧಾರ ಮಾಡ್ತದೆ. ಎರಡೂ ಅದು ನಿನ್ನ ಕೈಯೊಳಗೆ ನೋಡಿ, ಒಳ್ಳೆಯ ವಿಚಾರ ಮಾಡು. ಆದ್ದರಿಂದ ಇದು ಓಡಾಡಿದರೆ ದುಃಖ ತಪ್ಪುವುದಿಲ್ಲ, ಭವ ಹೆಚ್ಚಾಗುವುದು. ಆದ್ದರಿಂದ ಇದನ್ನು ಯೋಗದಿಂದ ಗೆಲ್ಲಬೇಕು. ಇದು ಓಡಾಡ್ತಿತ್ತು ಅಂತಂತಂದ್ರೆ ನಾ ಹೆಂಗೆ ಸುಮ್ಮನೆ ಬರ್ತದೆ? ಕುದುರೆ ಓಡಾಡೋಕ್ಕೆ ಶುರು ಮಾಡ್ತೀವಿ ಅಂತಂದ್ರೆ ಮ್ಯಾಕೆ ಕೂತೇನೆ ನಾನು ಅದ್ರ ಉಳಿ ನಾನು ಓಡಾಡಬೇಕು. ಯಾಕೆ ಮ್ಯಾಲೆ ಕೂತೇನೆ, ಕುದುರೆ ಮ್ಯಾಲೆ ಕೂತೇನೆ ಅಂತಂತಂದ್ರೆ ನನ್ನ ಬಿಡುದಿಲ್ಲ ಅದು. ನಾ ಎಲ್ಲಿ ಬೇಕೇನೆ ಅಲ್ಲಿ ಜಿಗದ ಕೆಳಗೆ ಬಿದ್ದಾಗ ಮತ್ತದ ಕುದುರೆ ಭಾಳ ಕೆಳ ಅದರ ಅನುವಿನಾಗ ನಾ ಇರ್ಬೇಕು. ಯಾವಾಗ ಒಗಿದಿತ್ತು ಹೇಳಕ್ಕೆ ಬರೋದು. ಅಣ್ಣ ಹಿಂದೆ ಸೊಂಟ ಎತ್ತಿ ಬರ್ತಾ ಒಗಿತು ಅಂತಂದ್ರೆ ಅದು ಅದಕ್ಕೆ ಸೊಕ್ಕ ಬಂದಾಗ ನೋಡ್ಬೇಕು. ನಾ ಕುಂತಿರ್ಬೇಕು, ಲಗಾಮಿ ಒಂದು ಕೈ ಇರೋಲ್ಲಕ್ಕ, ಚೀಪ್ನ ಕಾಲು ಇರೋಲ್ಲಕ್ಕ. ಆದರೆ ಇವನು ಒಯ್ಯಬೇಕು, ಇವನು ಬರೋಬ್ಬರಿ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಕುದುರೆ ಮನಸ್ಸು ಮಾಡ್ತು ಅಂದ್ರೆ ಏನೂ ಮಾಡಂಗಿಲ್ಲ. ಹಿಂಗೆ ಎತ್ತದದು ಬರೀ ಮುಂದಿನ ಕಾಲ ಅಷ್ಟೇ ನಿಂತಿರ್ತದೆ. ಹಿಂದೆ ಕಾಲು ಸೀದಾ ಆಗಿರ್ತದೆ, ಅಷ್ಟು ಪುಟಾಣಿಕಲ್ಲಿ ಜಾಡಿಸ್ಬಿಡ್ತದೆ. ಕರಾಸ್ ಎಲ್ಲೋ ಹೋಗಿ ಕಡಿಮೆ ಅಷ್ಟು. ಹಂಗೆ ಮನಸ್ಸು ಅನ್ನುವಂಥ ಕುದುರೆ ಮೇಲೆ ನಾವು ಕೂತ್ಕೊಂಡು ಬಿಟ್ಟಿವಿ ಅಂದ್ರೆ ಅವ್ರ ಕೈಯಾಗ ಅದರ ಅಧೀನ ಆದೀವಿ ಅಂದ್ರೆ ಅದು ಹೇಳ್ದಂಗೆ ಕೇಳೋದು. ಮತ್ತು ಅದನ್ನು ಸಂಭಾಳಿಸ್ಕೊಂಡು ಹೋದರೆ ನಮ್ಮನ್ನು ಉದ್ಧಾರ ಮಾಡಿ. ಎರಡೂ ಅದು ಕುದುರೆ ಗುರಿನೂ ಮುಟ್ಟಿಸ್ತದೆ, ಗುರಿ ಇಡ್ತೀವಿ ಅಂದ್ರೆ ನನ್ನೂ ಅಲ್ಲಿ ಮುಟ್ಟಿಸ್ತದೆ. ಈ ಕಡೆಯೂ ಮುಟ್ಟಿಸೋಕೆ ಸಾಧ್ಯ ಇರುತ್ತೆ. ಇದನ್ನು ಯೋಗದಿಂದ ಗೆಲ್ಲಬೇಕು. ಯೋಗವನ್ನು ಒಮ್ಮೆ ಮಾಡಿದೆ, ಒಮ್ಮೆ ಬಿಟ್ಟೆ, ಹೀಗೆ ಮಾಡಬಾರದು. ಅದು ಹೇಳ್ತಾರದು.
ಈಗ ಧಾರಾಪಾತ್ರೆ ಅಂತ ಇರ್ತದೆ ದೇವ್ರ ಮೇಲೆ, ಈಶ್ವರಲಿಂಗದ ಮೇಲೆ ಒಂದು ಧಾರಾಪಾತ್ರೆ ಕಟ್ಟಿದ್ದಾರೆ. ಧಾರಾಪಾತ್ರ ಅಂದ್ರೆ ಏನು, ಒಟ್ಟ ಒಂದು ನಡುವು ತಟಸ್ಥಿತಿ ಬೀಳುವಂಗಿಲ್ಲ, ನಿರಂತರವಾಗಿ ನೀರು ಬೀಳ್ತಿರ್ಬೇಕು. ಅದಕ್ಕೆ ಧಾರ ಅಂದ್ರೆ ಯಾವಾಗಲೂ ಬೀಳೋದು, ಹನಿ ಹನಿ ಬೀಳುವುದಲ್ಲ. ಮತ್ತು ಹಾಂ, ಧಾರಾಕಾರವಾಗಿ ಬೀಳ್ತದೆ. ಅವು ಆದಂಗೆ ಮತ್ತೆ ಹಂಗೆ ಹಾಕ್ಕೊಂತಿರೋದು. ಇದಕ್ಕೆ ಧಾರಾಪಾತ್ರ ಅಂತ ಹೇಳ್ತಾರೆ. ಧಾರೆ ಎರೆಯೋದು. ಹಂಗೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಭಗವಂತನತ್ತ ಧಾರೆಯಾಗಿ ಹರಿತಿರಬೇಕು, ಕಟ್ಟಿರಬಾರ್ದು. ಯೋಗ ಅನ್ನುವಂಥದ್ದು ಇವತ್ತು ಮಾಡೋದು ನಾಳೆ ಬಿಡುವುದಲ್ಲ. ಆಸನವನ್ನು ನೀವು ಮಾಡೋದು ಬಿಡುವುದು ಮಾಡಬಾರ್ದು. ಆಸನಗಳು ನಿಮ್ಗೆ ಯಾಕವ, ವಯಸ್ಸಾದ ನಂತರದಲ್ಲಿ ಆಸನ ಹಾಕೋಕ್ಕಾಗೋದಿಲ್ಲ. ಆದರೆ ಮನಸ್ಸು ಐತಲ್ಲ, ಅದಕ್ಕೇನು ಆಸನ ಬೇಕಾಗಿಲ್ಲ. ಅದು ಹಂಗೆ ಮಣಿಸ್ಬೇಕು, ಹಿಂಗೆ ಮಣಿಸ್ಬೇಕು, ಕಾಲು ಮಣಿಸ್ಬೇಕು, ಕೈ ಮಣಿಸ್ಬೇಕು. ಮನಸ್ಸಿಗೆ ಏನು ಮಲ್ಕೊಳ್ರಿ, ಕೂಡ್ರಿ, ಓಡಾಡ್ರಿ, ಏನೇ ಮಾಡಿದ್ರು ಸಹಿತ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರೋದು, ನಮ್ಮ ಜೊತೆಗೇ ಇರ್ತದೆ. ಯೋಗ ಮಾಡೋದನ್ನು ಕೂಡ ನಮಗೊಂದು ತಪ್ಪು ಕಲ್ಪನೆ ಏನೈತಿ. ನಾವು ಯೋಗಾಸನ ಹಾಕ್ತೀವಲ್ಲ, ಪ್ರಾಣಾಯಾಮ ಯೋಗಾಸನ ಹಾಕೋದು, ನಾವು ಯೋಗ ಮಾಡ್ತೇವೆ. ನಿಮ್ಮದು ಯೋಗ ಅಲ್ಲ, ಅದು ವ್ಯಾಯಾಮ ಅಷ್ಟೇ. ಶರೀರಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಯಾಮ ವಿನಃ ಅದು ಯೋಗ ಅಲ್ಲ. ಯೋಗ ಅಂದರೆ ಈಗೇನು ಹೇಳಾಕತ್ತೀವಲ್ಲ, ತ್ರಿವೇಣಿ ಸಂಗಮದಲ್ಲಿ ಮನಸ್ಸನ್ನು ಕರ್ಕೊಂಡು ಹೋಗೋದು, ಅದು ಯೋಗ. ಪ್ರಾಣಾಯಾಮವೂ ಯೋಗ ಅಲ್ಲ, ಧಾರಣ ಅಲ್ಲ, ಧ್ಯಾನವೂ ಅಲ್ಲ, ಒಂದು ಸಮಾಧಿ ಅದು. ಇವೆಲ್ಲ ಪೂರಕವಾಗಿರ್ತಕ್ಕಂಥ ಅಂಶಗಳು. ಒಂದೊಂದು ಮೆಟ್ಟಲುಗಳಿವೆ, ಒಂದೊಂದು ಮೆಟ್ಟಲು ಹತ್ಕೊಂತ ಮ್ಯಾಗ ಹೋಗೋದಷ್ಟೇ. ಆದರೆ ಮೆಟ್ಟಲು ಹತ್ತಲಾರ್ದಂಗೆ ಮ್ಯಾಗ ಆಗೋದಿಲ್ಲ. ಹಾಗೆ ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಆ ಸಮಾಧಿಯೇ ಇನ್ನು ಹೇಳಿದಲ್ಲ, ಈಡ, ಪಿಂಗಳ, ಸುಷುಮ್ನ ನಾಡಿ, ತ್ರಿವೇಣಿ ಸಂಗಮ, ಗುಪ್ತಗಾಮಿನಿಯಾಗಿ ಹೇಳ್ತಕ್ಕಂಥ ಅದರಲ್ಲಿ ಹೋಗಿ ನಾನು ಲಯ ಆಗಬೇಕು. ಅಂಥದ್ದನ್ನು ಮಾಡೋದು, ಒಮ್ಮೆ ಮಾಡೋದು ಬಿಡೋದು ಅಲ್ಲ. ಇದರಿಂದ ಏನೂ ಸಾಧ್ಯವಾಗುವುದಿಲ್ಲ. ಚಂಚಲ ಕರ್ಣಾದಿಗಳನ್ನು ಜಯಿಸಿದವನೇ ಶೂರನು. ಮತ್ತೊಂದು ಮಾತಾಡ್ತಾರೆ, ಕರ್ಣ ವಿಜಯದಿಂದ ಕಲಿತನ ಮುಂಟೆ, ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ನಾನು, ಅದು ಶೂರತನ ಅಲ್ಲ. ಒಬ್ಬ ವೈರಿಯನ್ನು ಕೊಂದಿರಬಹುದು, ಅನೇಕ ಜನ ಸೈನಿಕರನ್ನು ನಾನು ನಾಶ ಮಾಡಿರಬಹುದು, ರಾಜ್ಯ ವಶಪಡಿಸಿಕೊಂಡಿರಬಹುದು. ಆದರೆ ಕರ್ಣ ವಿಜಯ, ಕರ್ಣ ಅಂದರೆ ಇಂದ್ರಿಯಗಳು. ಈ ಇಂದ್ರಿಯಗಳ ಮೇಲೆ ಯಾರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾರೋ, ವಶವಾಗಿ ಇರಿಸಿಕೊಂಡಿರ್ತಾರೋ, ಅವರು ನಿಜವಾಗಿರ್ತಕ್ಕಂಥ ಶೂರರು, ಧೀರರು. ಕರ್ಣ ವಿಜಯದಿಂದ ಕಲಿತನ ಮುಂಟೆ, ಕಲಿತನ ಅಂದರೆ ಶೂರತನ, ಅದು ವಿಶೇಷವಾಗಿರ್ತಕ್ಕಂಥ ಶೂರತನ, ಅದು ನಮಗೆ ಆಗಬೇಕು. ಕರ್ಣಾದಿಗಳನ್ನು ಜಯಿಸಿದವನೇ ಶೂರನು. ಬೇಕಾದಂತಹ ಕಠಿಣ ಕೆಲಸವನ್ನು ನೀಗಿಸಬಹುದು, ಮನಸ್ಸು ಗೆದಿಯುವುದು ಕಠಿಣ. ಬೇಕಾದಂಥ ಕೆಲಸ ಹೊಡೆದು ಹಾಕ್ಬೋದು, ಆದರೆ ಇದನ್ನೇನದ ಗೆಲ್ಲೋದು ಬಹಳ ಕಠಿಣ. ಅದರಿಂದ ಇಂಥ ಮನಸ್ಸಿನ ನಿಯಂತ್ರಣಕ್ಕಾಗಿಯೇ ಇಷ್ಟೆಲ್ಲ ಹೋರಾಟ. ಯೋಗಿಗಳದು, ತಪಸ್ವಿಗಳದು, ಅವ್ರು ಮಾಡಿರೋದು ಏನೂ ಅಲ್ಲ. ತಪಸ್ಸು ಯಾಕೆ ಮಾಡಿದ್ರು? ಮನಸ್ಸಿನ ಸಲುವಾಗಿ ಮಾಡಿದ್ರು, ಇಂದ್ರಿಯಗಳ ಸಲುವಾಗಿ ಅಲ್ಲ. ಮನಸ್ಸು ಒಂದು ನಿಯಂತ್ರಣದಲ್ಲಿತ್ತಂದ್ರೆ ಇಂದ್ರಿಯಗಳು ಹೇಳ್ದಂಗೆ ಕೇಳ್ತಾರೆ. ಅದ ಇರಲಿಕ್ಕಂತಂತಂದ್ರೆ ಏನೂ ಸಾಧ್ಯ. ಹಾಗಾಗಿ ಅಂತಹ ಮನಸ್ಸಿನ ನಿಗ್ರಹವನ್ನು ಮಾಡಿಕೊಳ್ಳಲಿಕ್ಕೆ ಇನ್ನೂ ಅನೇಕ ಆಯಾಮಗಳದಾವ, ಸಾಧನೆಗಳದಾವ. ಅವುಗಳನ್ನು ಮಾಡಿಕೊಂಡು ಇನ್ನೂ ಮುಂದೆ ಉಪದೇಶ ಅಂತಕ್ಕಂಥದ್ದು ಮುಂದುವರಿತದೆ. ಮತ್ತೆ ನಾಳೆ ನೋಡಿ. ಜಯ ಮಂಗಲಂ, ಜಯ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ,
ಶಿವಾಯ ನಮಃ ಓಂ 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 ಜೈ ಮಂಗಲಂ ದೇವ ಪಾರ್ವತೀಪದೇ ಶಿವ